ಎಲ್ಲರೂ ಬಂದಿದ್ದಕ್ಕಾಗಿ ಧನ್ಯವಾದ. ಬಿಸ್ನೆಸ್ ಅಂತ ಹಾಕ್ತೀವಿ ಫಸ್ಟ್ ಹೆಡಿಂಗ್. ಸ್ಟಾಕ್ ಮಾರ್ಕೆಟ್ ಇಸ್ ಆಲ್ಸೋ ಒಂದು ಬಿಸ್ನೆಸ್ ರೀ. ಮತ್ತ ಇದು ಇವ್ರು ಏನು ಬಡ್ಡಿ ಆಡ್ತಾರಲ್ಲ ಅದು ಒಂದು ಬಿಸ್ನೆಸ್ ರೀ. ಲೋಕಲ್ ಆಗ್ತಕ್ಕಂಥ ಇಂಟ್ರೆಸ್ಟ್ ಎಫ್ಡಿ ಇರ್ತಾರಲ್ಲ ಅದು ಒಂದು ಬಿಸ್ನೆಸ್ ರೀ. ನಮ್ಮ ರಕವನ್ನು ಹೂಡಿಕೆ ಮಾಡ್ತಾರೋ ಹೆಚ್ಚಿನ ಬಡ್ಡಿ ತಗೋತಾರ. ಅದಕ್ಕಾಗಿ ಟೋಟಲ್ ವ್ಯಾವಹಾರಿಕವಾಗಿ ನಾವು ಬದುಕಾಗ್ತೀವಿ. ವ್ಯವಹಾರ ಅಂತ ಚೆನ್ನಾಗಿ ಆ ವ್ಯಾವಹಾರಿಕವಾಗಿ ಅದ್ರಾಗ ವ್ಯಾವಹಾರಿಕವಾಗಿ ಬಿಸ್ನೆಸ್ಗಳು ಯಾವ್ಯಾವ ಟೈಪ್ ಬರ್ತಾವ ಅನ್ನೋದು ಈಗ ಇಲ್ಲಿ ಫಿಸಿಕಲಿ ಮತ್ತು ಆನ್ಲೈನ್ ಅಂತ ಇದೆ. ಫಿಸಿಕಲಿ ಅಂತ ನಾನು ಈಗಾಗಲೇ ಹೇಳಿನಿ, ಹಳ್ಳಿಯಾಗ ನಡೀತಕ್ಕಂಥ ಘಟನೆಗಳು. ಮತ್ತು ಮೊದಲು ಮಾಡ್ತಕ್ಕಂಥ ವ್ಯಾವಹಾರಿಕವಾಗಿ ನಾವು ಡೈರೆಕ್ಟ್ ವ್ಯವಹಾರವನ್ನು ಮಾಡೋದು. ಏನಾದರೂ ಒಂದು ಕೊಡೋದು ಅವ್ರು ಏನಾದರೂ ದುಡ್ಡು ಕೊಡ್ತಾರೆ. ಈಗೆಲ್ಲ ಮಾಡ್ತೀವಿ ನಾವು ಹೋಗಿ ಕೊಡ್ತೀವಿ, ಮತ್ತೊಂದು ಅಂಗಡಿ ಕೊಡ್ತೀವಿ, ಅವ್ರು ರೊಕ್ಕ ನಾವು ಕೊಡ್ತೀವಿ. ಲಕ್ಷಕ್ಕೆ 1,000 ರೂಪಾಯಿ ಎಲ್ಲ ಬಡ್ಡಿ ಕೊಡ್ತಾನೋ ಅಥವಾ ಬಡ್ಡಿ ಕೊಡ್ತಾನೋ ಕೂಡ ವ್ಯವಹಾರಕ್ಕೆ ನಾವು ಒಬ್ಬೊಬ್ಬರು ನಂಬಿಕೆಯಿಂದ ನಾವು ಈ ಫಿಸಿಕಲಿ ವ್ಯವಹಾರಗಳು ನೋಡೋದು, ವ್ಯಾಪಾರಗಳು ನೋಡೋದು, ಅವುಗಳನ್ನು ಹೊರತುಪಡಿಸಿ ಎಲ್ಲವೂ ಯಾರಿಗೂ ಇನ್ನೂ ಕೊಡಬೇಕಂತ ಅವಾಗ ನಾವು ಆನ್ಲೈನ್ ಜಗತ್ತಿಗೆ ನಾವು ಉಳ್ಕೊಂಡಿವಿ. ಆನ್ಲೈನ್ ಜಗತ್ತಿಗೆ ಉಳ್ಕೊಂಡಾಗ ಅಲ್ಲಿ ಬರ್ತಕ್ಕಂಥ ಫಿಸಿಕಲಿ ಒಳಗೆ ಜಾಬ್ಸ್ ಕೊಡ್ತಾವೆ. ಫಿಸಿಕಲಿ ಒಳಗೆ ಜಾಬ್ ನಾವು ಮಾಡ್ತೀವಿ. ನೌಕರಿ ಹಿಡಿದ್ರಿ ಎಲ್ಲರಿಗೂ ತೆರೆಯಾಗ ನೌಕರಿ ಹಿಡಿಬೇಕು ನಮ್ಗೆ, ನೌಕರಿ ಹಿಡಿಬೇಕು ನಮ್ಗನ ಇರ್ತೈತಿ. ನೌಕರಿ ಹಿಡಿದ್ಬಿಟ್ರೆ ಫಿಕ್ಸ್ ಸ್ಯಾಲರಿ ಬರ್ತೈತಿ, 1 ಲಕ್ಷ ರೂಪಾಯಿ. ಈಗ ಮುಂದೆ ಅವ್ರು ಬರ್ಬೇಕಾದ್ರು ಹೋಗ್ತೈತಿ, ಇನ್ಕಮ್ ಸಿಗ್ತಾವೆ. ಅದು ಫಿಸಿಕಲಿ ಆಗಿರ್ತಕ್ಕಂಥ ವ್ಯವಹಾರ ಬಿಸ್ನೆಸ್ ಬಿಸ್ನೆಸ್ ನಮಗೆ ಕೆಲಸಗಳು. ಈ ಕೆಲಸ ಮಾಡಕ್ಕೆ ಜನರ ಬೇರೆ ಬೇರೆ ಕೆಲಸಗಳು ಮಾಡ್ತಾರೋ, ಗ್ಯಾರೇಜ್ ಮಾಡ್ತಾರೋ, ಮತ್ತು ಹಾಲು ಮಾಡ್ತಾರೋ, ಮತ್ತೊಂದು ಕುಂಬಾರಿಕೆ ಮಾಡ್ತಾರೋ, ಬಡಿತಾರೆ ಮಾಡ್ತಾರೋ, ಇವೆಲ್ಲ ಬಿಸ್ನೆಸ್ ಆಗಿ ಬರ್ತಾರೆ. ಆನ್ಲೈನ್ ಬರ್ತಕ್ಕಂಥ ವ್ಯಾಪಾರ ಸ್ಟಾಕ್ ಮಾರ್ಕೆಟ್ ಬರ್ತೈತಿ. ಸ್ಟಾಕ್ ಮಾರ್ಕೆಟ್ ಒಳಗೆ ನಾವು ಮತ್ತೆ ಮ್ಯೂಚುವಲ್ ಫಂಡ್ ಅಂತ ಬರ್ತೈತಿ. ನಾವೆಲ್ಲರೂ ಸ್ಟಾಕ್ ಮಾರ್ಕೆಟ್ ಅಂತ ತಿಳ್ಕೊಂಡಿದ್ವಿ. ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಿಲ್ಲ ನಮ್ಗೆ. ಅದ್ರಾಗ ಮ್ಯೂಚುವಲ್ ಫಂಡ್ ಮತ್ತು ಆನ್ಲೈನ್ ಒಳಗೆ ಚೇನ್ ಮಾರ್ಕೆಟ್ಸ್ ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್. ಈ ಮೊದಲೆಲ್ಲ ಒಬ್ಬರು ಮಾಡಿಸಿದ್ರೆ ಕಮಿಷನ್ ಅಂತ ಬರ್ತಿತ್ತು. ಅವು ಫಿಸಿಕಲಿನೂ ಬಂತು. ಆದ್ರೆ ಬರ್ಬರ್ತ ಏನಾಗ್ತಿತ್ತು ಅದನ್ನ ಆನ್ಲೈನ್ ಮಾಡಿಬಿಟ್ರು. ಇದಕ್ಕೆ ಇಷ್ಟು ಮಾಡಿದ್ರೆ ಇವ್ನಿಗೆ ಕಮಿಷನ್. ಅದು ನೆಟ್ವರ್ಕ್ ಮಾರ್ಕೆಟಿಂಗ್. ಎಲ್ಲರೂ ಹೇಳ್ತಾರೆ ಅವ್ರು ನಾವು ಮತ್ತೆ ಇದನ್ನ ಮಾಡಿಸಿದ್ರಿ ಮನಗಣ ಬಾರಿ ಬರ್ತದೆ, ನಾವು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಾನೆ ಅವನ್ನೆಲ್ಲ ಬಂದ್ಬಿಟ್ಟಿದ್ರೆ ಯಾವುದೋ ಒಂದು ಟೈಮ್ಗೆ ಏನೋ ಆಗ್ಯದು ಲಾಭ ಇದೆ. ನಾವು ಲಾಭ ಕೊಡೋದಕ್ಕೆ ಏನು ಮಾತಾಡೋಕ್ಕಾಗಲ್ಲ, ವಿಷಯಗಳನ್ನು ತಿಳ್ಕೊಬೇಕು. ಅದು ವಿಷಯ ಮುಂಚಿತ್ತು ಅಲ್ಲಿ ನಾವು ಲಾಭ ಹೋಗ್ರಿ. ಅದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಾವು ಇವತ್ತು ನೆಟ್ವರ್ಕ್ ಮಾರ್ಕೆಟ್ ಬಗ್ಗೆ ಹೇಳಕ್ಕಾಗಲ್ಲ. ನಾವು ಬಗ್ಗೆ ಹೋಗಂಗಿಲ್ಲ. ಈಗ ನಾವು ಆನ್ಲೈನ್ ಏನೇನು ಅದಾವ ಅಂತ ಹೇಳಕ್ಕೆ ಎಲ್ಲ ಟ್ರೇಡಿಂಗ್ ಬರ್ತದೆ. ಟ್ರೇಡಿಂಗ್ ಬಂದಾಗ ಟ್ರೇಡಿಂಗ್ ಅಂದ್ರೆ ಏನ ಅದು ಕೂಡ ವ್ಯಾಪಾರ. ಟ್ರೇಡಿಂಗ್ ಅಂದ್ರೆ ಇಂಗ್ಲೀಷ್ನಾಗ ವ್ಯಾಪಾರ ಅಂದ್ರೆ ಟ್ರೇಡಿಂಗ್ ಅಂದ್ರೆ ಸಣ್ಣ ಸಣ್ಣ ನಮಗೆ ಕೊಡೋದು ಹೆಚ್ಚಾಗಿ ರೊಕ್ಕ ಯಾವ್ದಾಗಲಿ ಗಟ್ಟಿದ್ರಾಗಿ ತೆಂಗಿನಕಾಯಿ ತಗೊಂಡ್ರೆ 5 ರೂಪಾಯಿ ತಗೊಂಡು 10 ರೂಪಾಯಿ ಮಾಡೋದು ಅದ ಟ್ರೇಡಿಂಗ್. ಮತ್ತೆ ಟ್ರೇಡಿಂಗ್ ಅವೆಲ್ಲ ಮಾರ್ಕೆಟಿಂಗ್ ಸಿಸ್ಟಮ್ಸ್. ಈ ರೀತಿ ಆನ್ಲೈನ್ ಕೆಲಸಗಳು ಬರ್ತವೆ. ಈಗ ಇದ್ರ ಬಗ್ಗೆ ಬಿಸ್ನೆಸ್ ಆನ್ಲೈನ್ ಈಗೆಲ್ಲ ಹೆಚ್ಚಾಗಿ ಆನ್ಲೈನ್ ಅದಾವು. ಇದಕ್ಕೆ ಹೆಚ್ಚು ಮಂದಿ ಇದು ಕೊಡ್ತೈತಿ. ಕೊಟ್ಟರು ಕೂಡ ಈ ಆನ್ಲೈನ್ ಕೆಲಸಕ್ಕಾಗಿ ಹೆಚ್ಚು ಗಮನ ಹರಿಸಕತ್ತೀವಿ ನಾವು. ಫೇಲ್ ಆಗೋದು, ಫ್ರಾಡ್ ಆಗೋದು ಇಲ್ಲೇ ಆಗತ್ತೆ. ಯಾವ ಬರ್ತಾನೆ ಖುಷಿಯಾಗಿ ಎಲ್ಲರೂ ಮಾಡೋದು ಮಾಡ್ತಾರೆ. ಹೀಗಾಗಿ ನಾವು ಈಗೆಲ್ಲ ಮಾತಾಡ್ತೀವಿ. ಅದಕ್ಕಾಗಿ ವಾಸ್ತವಿಕಗಳನ್ನ ನಾವು ಅರ್ಥ ಮಾಡ್ಕೊಂಡು ಮಾಡಿದ್ರೆ ನಮ್ಗೆ ವಿಷಯ ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಅಂತ ಅಂತೀವಿ. ಸ್ಟಾಕ್ ಮಾರ್ಕೆಟ್ದಾಗ ಪ್ರಕಾರವಾದ ರೀತಿಯ ನಾವು ಮ್ಯೂಚುವಲ್ ಫಂಡ್ ಈಗಿನ ಮಟ್ಟಿಗೆ ನಾವು ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನು ಬರ್ತಕ್ಕಂಥದ್ದು ಯಾಕೆ ನಾವು ಇದನ್ನ ದಾರಿ ಹುಡ್ಕೋತಿದ್ದೀವಿ ಅಂದ್ರೆ ಅದನ್ನೇ ಹೇಳಿದ್ರೆ ನಾವು ಒಬ್ಬರಿಗೆ ರೊಕ್ಕ ಕೊಟ್ಟು ಅಂದ್ರೆ ವಾಪಸ್ ಕೊಡೋದನ್ನು ನನಗೆ ಅದೇ ನಾ ಯಾರ್ದಾಗ ನಾನು ಇಂಟ್ರೆಸ್ಟ್ ಭೇಟಿ ಆಗ್ತಿದ್ದೀನಿ ಅವಾಗ ಒಂದು ಖಾಲಿ ಲಕ್ಷಕ್ಕೆ 2,000 ರೂಪಾಯಿ ಕೊಡ್ತಿದ್ದ. ಆದರೆ ಇವಾಗ ನಮ್ಗೆ 2,000 ರೂಪಾಯಿ ಇರಿಸಿದೆ ಅವ್ನು ಅದಕ್ಕಾಗಿ ಏನು ಮಾಡಬೇಕು, ಸೇಮ್ ಅಂತೇಳಿ SBI ಬ್ಯಾಂಕ್ನಾಗೋ ಕರ್ನಾಟಕ ಬ್ಯಾಂಕ್ನಾಗೋ ಇಲ್ಲಿ ಆದ್ರೆ ಬಡ್ಡಿ ಕಡಿಮೆ ಮಾಡಿರ್ತಾರೆ. ಮೊದಲೆಲ್ಲ ಡಬಲ್ 5 ವರ್ಷದಾಗ ಡಬಲ್ 4 ವರ್ಷ ಡಬಲ್ ಈಗೆಲ್ಲ ಕಡಿಮೆ. ಹೀಗಾಗಿ ನಮ್ಗೆ ಲಾಭ ಸಿಗಂಗಿಲ್ಲ. ಇದ್ದಿದ್ರೆ ರೊಕ್ಕ ಉಳಿಸ್ಕೋಬೇಕು, ಎಲ್ಲೇನೋ ಒಂದು ಲಾಭ ಹೆಚ್ಚಿಸ್ಕೋಬೇಕು ಅಂದ್ರೆ ನಮ್ಗೆ ಸಿಗಂಗಿಲ್ಲ. ಹೀಗಾಗಿ ನಮ್ಗೆ ಏನಾಗಬೇಕು ಅಂದ್ರೆ ನಾವು ಬೇರೆ ದಾರಿ ಹುಡ್ಕೋಬೇಕು. ಬೇರೆ ದಾರಿ ಹುಡ್ಕೋದ್ರಿಂದ ಏನಪ್ಪ ದಾರಿ ಅಂದ್ರೆ ಈ ಬ್ಯಾಂಕ್ ಇವಾಗ ಅಂದ್ರೆ ಏನ್ ಹೇಳ್ತಾರೆ ಮ್ಯೂಚುವಲ್ ಫಂಡ್ ಮಾಡ್ರಿ ಏನಾಗುತ್ತೆ ಎಲ್ಲರಿಗೂ